ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ಲಾಗಿ ಕುಷ್ಕ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಕುಷ್ಕ ಮಾಡೋಣ. ಮೊದಲಿಗೆ ನಾನೊಂದು ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಎರಡು ಈರುಳ್ಳಿ ಇದೆ. 1 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ. ಸಾಫ್ಟ್ ಆಗ್ತಾ ಇದೆ ಈರುಳ್ಳಿ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ಟೊಮೊಟೊ. ಈ ರೀತಿ ಎಲ್ಲ ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ. ನಾನಿವಾಗ 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಸಾಫ್ಟ್ ಆಗಲಿ, ಫ್ರೈ ಆಗಲಿ. ನಾವು ಹುರಿದಿಟ್ಟಿರೋದೆಲ್ಲ ಆರೋ ಅಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ ಬಿಸಿ ಆಗಿದೆ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಎರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಹಾಕಿ ತುಪ್ಪ ಎಣ್ಣೆ ಎಲ್ಲ ಬಿಸಿಯಾಗಿದೆ. ಇವಾಗ ಆಲ್ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಒಂದು ಒಂಬಣ್ಣಕ್ಕೆ ಬರಲಿ. ಗೋಡಂಬಿ ಫ್ರೈ ಆಗಿದೆ. ಇವಾಗ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಾಕಾಗುತ್ತೆ. ಅವಾಗಲೇ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. ಹಾಕ್ತಾಯಿದ್ದೀನಿ. ನಾವೇನು ರುಬ್ಬಿಟ್ಕೊಂಡ್ವಲ್ಲ ಮಸಾಲೆ ಹಾಕ್ತಾಯಿದ್ದೀವಿ. ಈ ಮಸಾಲೆ ಏನು ಜಾಸ್ತಿ ಕುದಿಸೋದಿಲ್ಲ, ಎಣ್ಣೆ ಬಿಡೋವರೆಗೂ ಸಾಕು. ಯಾಕಂದರೆ ಎಲ್ಲ ರುಬ್ಬಿರೋದ್ರಿಂದ ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. 1-2 ನಿಮಿಷ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ನೋಡಿ, ನಾವು ಹಾಕಿರೋ ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಸಾಕು ಇಷ್ಟ ಆದರೆ. ಇವಾಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ಪೂನ್ ಖಾರದ ಪುಡಿ. 1 ಸ್ಪೂನ್ ಧನಿಯಾ ಪುಡಿ. ಕಟ್ ಮಾಡಿ ಇರ್ತಕ್ಕಂಥ ಪುದೀನ ಈ ಥರ ಫ್ರೆಶ್ಶಾಗಿ ಕಟ್ ಮಾಡಿ ಹಾಕಬೇಕು. ಅದ್ರ ಪರಿಮಳ ಹಾಗೇ ಇರುತ್ತೆ. ನಾನು 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ನಾವು ಅಕ್ಕಿ ಹಾಕಿದ್ದೀವಿ. ಇದು ಕುದ್ದು 1 ವಿಸಿಲ್ ಬರಲಿ ಸಾಕು. 1 ವಿಸಿಲ್ ಬಂದಿದೆ. ಇವಾಗ ಸಾಕಿದೆ. ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ ವಿಸಿಲು. ನೋಡೋಣ ಹೆಂಗೆ ಬಂದಿದೆ ಅಂತ. ಸೂಪರಾಗಿ ಬಂದಿದೆ. ನೋಡಿ, ಈ ಥರ ಅನ್ನ ಅಗಳಗಳ ಚೆನ್ನಾಗಿ ಬಂದಿದೆ. ಒಂದಕ್ಕೊಂದು ಅಂಟಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಮತ್ತು ಮಸಾಲೆನೂ ಅಷ್ಟೇ ಜಾಸ್ತಿ ಮೇಲೆಲ್ಲ ತೇಲಲ್ಲ. ರುಬ್ಬಿ ಹಾಕಿ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿದೆ.